ಹಾಯ್ ಪ್ರೀತಿಯ ಸ್ನೇಹಿತರೆ, ಸೀಕ್ರೆಟ್ ಕತೆಗಳು ಸಂಚಿಕೆ 3ಕ್ಕೆ ನಿಮಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಆರ್ಯನ್ ಜೊತೆ ನನ್ನ ಮೊದಲ ಮಾತುಕತೆ ನಡೆದಿತ್ತು. ಬರೀ 4 ಮಾತುಗಳಾದ್ರೂ ಅದು ನನ್ನ ಜೀವನದ ಅತಿ ಸುಂದರ ಕ್ಷಣವಾಗಿತ್ತು. ಆ ಮಾತುಗಳಿಂದ ನನ್ನ ಆತ್ಮವಿಶ್ವಾಸ ಹೆಚ್ಚಾಗಿತ್ತು. ಮತ್ತೆ ಹೇಗಾದ್ರೂ ಮಾಡಿ ಅವನನ್ನ ಮಾತನಾಡಿಸ್ಬೇಕು ಅಂತ ಹಂಬಲ ಶುರುವಾಗಿತ್ತು. ಆ ದಿನದ ನಂತರ ಆರ್ಯನ್ ನನ್ನ ಕಣ್ಣಿಗೆ ಎಲ್ಲಿ ಕಂಡ್ರೂ ನನ್ನ ಮನಸ್ಸಿನಲ್ಲಿ ಭೂಕಂಪ ಆಗುತ್ತಿತ್ತು. ನಾವು ಇಬ್ಬರೂ ಪರಿಚಯ ಇಲ್ಲದವರಂತೆ ಇದ್ದರೂ ಮೆಟ್ಟಿಲುಗಳ ಮೇಲೆ ಆದ ಆ ಸಣ್ಣ ಘಟನೆ ನಮಗೆ ಒಂದು ಸಣ್ಣ ಸೇತುವೆ ನಿರ್ಮಿಸಿತ್ತು. ಒಂದು ದಿನ ನಾನು ಲೈಬ್ರರಿಯಿಂದ ಬರುತ್ತಿದ್ದಾಗ ಅವನು ನನ್ನ ಎದುರಾದ. ಸ್ವಲ್ಪ ಹಿಂಜರಿಕೆ ಇತ್ತು, ಆದರೂ ಧೈರ್ಯ ಮಾಡಿ ಮಾತನಾಡಿಸಿದೆ. ಹಾಯ್ ಆರ್ಯನ್, ಹೇಗಿದ್ದೀರಾ? ಹಾಯ್. ಅರೆ, ಚೆನ್ನಾಗಿದ್ದೀನಿ. ನೀವು? ನನ್ನ ಹೆಸರು ಹೇಗೆ ಗೊತ್ತಾಯ್ತು? ಅವನು ನನ್ನ ಹೆಸರು ಕೇಳಿದ್ದಕ್ಕೆ ನನಗೆ ನಗು ಬಂತು. ನಿಮ್ಮನ್ನ ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ನೋಡಿದ್ದೆ. ನಮ್ಮ ಜೂನಿಯರ್ಗಳೆಲ್ಲ ನಿಮ್ಮ ಬಗ್ಗೆ ಹೇಳ್ತಿದ್ರು, ನೀವು ಚೆನ್ನಾಗಿ ಆಡ್ತೀರಾ. ನಾನು ಪ್ರಾಮಾಣಿಕವಾಗಿ ಹೇಳಿದ್ದು ಅವನಿಗೆ ಇಷ್ಟವಾಯಿತು. ಅವನು ನಕ್ಕ. ಅಲ್ಲಿಂದ ಶುರುವಾಯಿತು ನಮ್ಮ ಗೆಳೆತನ. ನಾವು ಕ್ರೀಡೆ, ಸಿನಿಮಾಗಳು ಮತ್ತೆ ಸಿಲಿ ಕಾಲೇಜ್ ಜೋಕ್ಸ್ ಬಗ್ಗೆ ಮಾತಾಡ್ತಿದ್ವಿ. ನಮ್ಮ ಗೆಳೆತನ ಗಟ್ಟಿಯಾಗುತ್ತಿದ್ದಂತೆ ನನಗೆ ಗೊತ್ತಾಯಿತು, ಇದು ಬರೀ ಗೆಳೆತನವಲ್ಲ, ಅವನ ನಗು, ಅವನು ನನ್ನ ಕಡೆ ನೋಡುವ ರೀತಿ, ಪ್ರತಿಯೊಂದು ನನ್ನ ಹೃದಯದ ಬಡಿತವನ್ನು ಹೆಚ್ಚು ಮಾಡುತ್ತಿತ್ತು. ನಾನು ಅವನ ಬಗ್ಗೆ ಹೆಚ್ಚು ಆಕರ್ಷಿತಲಾಗುತ್ತಿದ್ದೆ. ನನ್ನ ಫ್ರೆಂಡ್ಸ್ ಹತ್ತಿರ ಇವನ್ನೆಲ್ಲ ಹೇಳೋಕ್ಕೆ ನನಗೆ ನಾಚಿಕೆ. ಯಾಕಂದ್ರೆ ಅವನೊಬ್ಬ ಸೀನಿಯರ್ ಮತ್ತು ನನ್ನ ಈ ಸೀಕ್ರೆಟ್ ಕ್ರಶ್ ತುಂಬಾ ಬೇರೆ ರೀತಿಯಾಗಿತ್ತು. ಒಂದು ದಿನ ಕಾಲೇಜ್ ಮುಗಿದ ನಂತರ ಆರ್ಯನ್ ನನ್ನನ್ನ ಮಾತಿಗೆ ಕರೆದ. ಇಬ್ರು ಕ್ಯಾಂಪಸ್ ಹೊರಗೆ ಸ್ವಲ್ಪ ದೂರ ನಡೆದೆವು. ನೋಡಿ, ನಾವು ಚೆನ್ನಾಗಿ ಮಾತಾಡ್ತೀವಿ. ನನಗಂತೂ ನಿಮ್ಮ ಜೊತೆ ಸಮಯ ಕಳೆಯೋದು ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಇದ್ದರೆ... ನನ್ನ ಹೃದಯಕ್ಕೆ ಜೋರಾದ ಬಡಿತ ಶುರುವಾಯಿತು. ಅವನು ಏನ್ ಹೇಳ್ತಾನೆ ಅಂತ ಕಾತುರದಿಂದ ಕಾಯ್ತಿದ್ದೆ. ನಾಳೆ ನಾವು ಕಾಫಿಗೆ ಹೋಗ್ಬೋದಾ? ಕಾಲೇಜ್ ಹೊರಗೆ ಬರೀ ನಾವು ಇಬ್ಬರು. ಆ ಕ್ಷಣ ಜಗತ್ತಿನ ಅತ್ಯಂತ ದೊಡ್ಡ ವಿಷಯವನ್ನ ನಾನು ಸಾಧಿಸಿದ ಹಾಗೆ ಅನ್ಸಿತ್ತು. ನನ್ನ ಕದ್ದು ನೋಡುವ ಆಸೆ, ರಹಸ್ಯ ಹುಡುಕಾಟ ಎಲ್ಲವೂ ಸಾರ್ಥಕವಾಯಿತು. ನಾನು ಸ್ವಲ್ಪವೂ ಯೋಚಿಸದೆ ಹೇಳಿದೆ, ಖಂಡಿತ ಆರ್ಯನ್, ಹೋಗೋಣ. ಅದು ನನ್ನ ಜೀವನದ ಮೊದಲ ಡೇಟ್ ಆಫರ್. ರಾತ್ರಿ ನನಗೆ ನಿದ್ದೆ ಇರಲಿಲ್ಲ. ಯಾವ ಬಟ್ಟೆ ಹಾಕಬೇಕು, ಹೇರ್ ಸ್ಟೈಲ್ ಏನು ಮಾಡಬೇಕು, ಏನು ಮಾತನಾಡಬೇಕು, ಎಲ್ಲವೂ ನನ್ನ ತಲೆಯಲ್ಲಿ ಗಿರಕಿ ಹೊಡೆಯುತ್ತಿತ್ತು. ಮರುದಿನ ನಾನು ಕಾಲೇಜಿನ ಗೇಟ್ ಹತ್ತಿರ ಕಾಯುತ್ತಿದ್ದೆ. ಅವನು ಬೈಕ್ನಲ್ಲಿ ಬಂದ. ಅವನು ಕಪ್ಪು ಬಣ್ಣದ ಶರ್ಟ್ ಧರಿಸಿದ್ದ. ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ನಾವು ಅಲ್ಲಿಂದ ನೇರವಾಗಿ ನಗರದ ಒಂದು ಸಣ್ಣ ಸುಂದರ ಕೆಫೆಗೆ ಹೋದೆವು. ಅದು ನನಗೊಂದು ಸೀಕ್ರೆಟ್ ಸ್ಪಾಟ್ ಆಗಿತ್ತು. ಅಲ್ಲಿ ಇಬ್ಬರು ಕಾಫಿ ಕುಡಿಯುತ್ತಾ ಕುಳಿತೆವು. ಅವನು ನನ್ನ ಕಡೆ ನೋಡುತ್ತಿದ್ದ ರೀತಿ, ಮೊದಲ ಬಾರಿಗೆ ನಾನು ನನಗೆ ವಿಶೇಷ ವ್ಯಕ್ತಿ ಅನಿಸಿತು. ನಮ್ಮಿಬ್ಬರ ನಡುವೆ ಸಣ್ಣ ಸಣ್ಣ ಸ್ಪರ್ಶಗಳು ಶುರುವಾದವು. ಕಾಫಿ ಕಪ್ ಹಂಚಿಕೊಂಡಾಗ, ಕೈ ಆಕಸ್ಮಿಕವಾಗಿ ತಾಗಿದಾಗ, ಆ ಸ್ಪರ್ಶ ಒಂದು ಸಣ್ಣ ಮಿಂಚಿನ ಸಂಚಾರಚಾರ ನೀಡುತ್ತಿತ್ತು. ನಮ್ಮಿಬ್ಬರ ಪ್ರಪಂಚ ಆ ಕೆಫೆಯಲ್ಲಿ ಮಾತ್ರ ಸೀಮಿತವಾಗಿತ್ತು. ಆ ದಿನ ಅವನು ನನಗೆ ಒಂದು ಮಾತು ಹೇಳಿದ. ಅದು ನನ್ನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ನೀವು ಸಿಕ್ಕಿದ್ದು ನನಗೆ ತುಂಬ ಸಂತೋಷ ತಂದಿದೆ. ನೀವು ತುಂಬ ಬೇರೆ ಇದ್ದೀರಾ, ವಿಶೇಷವಾಗಿ ಇದ್ದೀರಾ. ಆ ಒಂದು ಮಾತಿಗೆ ನಾನು ಕರಗಿ ಹೋದೆ. ಗೆಳೆತನದ ಸೀಮೆಯನ್ನು ದಾಟಿ ನಮ್ಮಿಬ್ಬರ ನಡುವೆ ಪ್ರೀತಿಯ ಬಂಧ ಶುರುವಾಗಿದ್ದು ಅಲ್ಲಿಂದ. ಆ ಡೇಟ್ ಮುಗಿಯುವ ಹೊತ್ತಿಗೆ ನಮ್ಮ ಮನಸ್ಸಿನಲ್ಲಿದ್ದ ಲಸ್ಟ್ ಮತ್ತು ಪ್ರೀತಿಯ ಆಕರ್ಷಣೆ ಇನ್ನಷ್ಟು ಆಳವಾಗಿ ಬೇರೂರಿತ್ತು. ಆರ್ಯನ್ ಜೊತೆಗಿನ ನನ್ನ ಈ ಸಂಬಂಧ ಮುಂದೆ ಎಲ್ಲಿಗೆ ಹೋಯಿತು?
ನಮ್ಮಿಬ್ಬರ ನಡುವಿನ ಪ್ರೀತಿ ಹೇಗೆ ಲೈಂಗಿಕ ಆಕರ್ಷಣೆಯ ಕಡೆಗೆ ತಿರುಗಿತ್ತು. ಮುಂದಿನ ಸಂಚಿಕೆಯಲ್ಲಿ ನಾವು ಕಾಲೇಜಿನ ಹೊರಗೆ ನಮ್ಮ ಖಾಸಗಿ ಜಗತ್ತಿನಲ್ಲಿ ಹೇಗಿದ್ವಿ ಮತ್ತು ಮುಟ್ಟುವಿಕೆಯ ಸುಖ ಹೇಗೆ ಶುರುವಾಯಿತು ಅಂತ ಹೇಳೋಕೆ ಇಷ್ಟಪಡ್ತೇನೆ. ಇದು ತುಂಬಾ ರಹಸ್ಯ ಮತ್ತು ಬೋಲ್ಡ್ ಕತೆ ಇರುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೀಕ್ರೆಟ್ ಕತೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರ ಇನ್ನಷ್ಟು ರೋಚಕ ಹಾಸ್ಯಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಪ್ರೀತಿಯಿಂದಿರಿ.